ಸಮಾಜಶಾಸ್ತ್ರ ಶಿಕ್ಷಣ ಇದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ತಾ ಹೋಗ್ತದೆ. ಇದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನಿಸ್ತಾ ಹೋಗ್ತದೆ. ಇದನ್ನು ನೀವು ನೋಡಿರ್ಬೋದೇನೋ. ಇದೇನು ದಿನನಿತ್ಯ ನಮ್ಮೆಲ್ಲರ ಅನುಭವ. ಒಂದು ಸ್ಟ್ರೈಕ್ ಆಗ್ತಾ ಇದ್ದರೆ ಆ ಸ್ಟ್ರೈಕ್ ಈ ಎರಡೂ ಬಗೆಯಲ್ಲಿರ್ಬೋದು. ಗುಂಪಿನ ಸ್ಟ್ರೈಕ್ ಮುಷ್ಕರ ಆಗಿರ್ಬೋದು, ಸಮೂಹದ ಮುಷ್ಕರ ಆಗಿರ್ಬೋದು. ಇವೆರಡರಲ್ಲಿ ಯಾವುದು ಬಹಳ ಬೇಗ ಅಶಿಸ್ತೆಗೊಳಗಾಗೋದು? ಗುಂಪಿನ ಮುಷ್ಕರ ಬಹಳ ಬೇಗ ಅಶಿಸ್ತೆಗಿರುತ್ತೆ. ಯಾಕೆಂದರೆ ಅದಕ್ಕೆ ಯಾವ ನಿಯಂತ್ರಣವೂ ಇರೋದಿಲ್ಲ. ಇದು ರಂಗಭೂಮಿಗೆ ಸಂಬಂಧ ಇದೆಯಾ? ಇದಕ್ಕೆ ಇದೆ. ಎಂಥ ಅದ್ಭುತವಾಗಿರುತ್ತೆ ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಗುಂಪು ನಿರ್ವಹಣೆಯ ದೃಶ್ಯಗಳಲ್ಲಿ, ಗುಂಪು ನಿರ್ವಹಣೆ ಆಗುವ ದೃಶ್ಯಗಳು. ನೀವು ಡೈರೆಕ್ಟರ್ ಕಂಪೋಸ್ ಮಾಡ್ತಾನಲ್ಲ, ಪ್ಲೇಸ್ಮೆಂಟ್ ಮಾಡೋದಿರ್ಬೋದು, ಆ್ಯಕ್ಟರ್ಗಳನ್ನು ಕಂಪೋಸ್ ಮಾಡೋದಿರ್ಬೋದು, ಮತ್ತೊಂದೇನೋ ಇರ್ಬೋದು. ಕಂಪೋಸ್ ಮಾಡಿಬಿಡ್ತಾನೆ ನಿಜ. ನೀವು 4 ಜನ ಇಲ್ಲಿ ನಿಂತ್ಕೊಳ್ಳಿ, ಇನ್ನಿಬ್ರು ಇಲ್ಲಿ ನಿಂತ್ಕೊಳ್ಳಿ, ಇನ್ನು 3 ಜನ ಅಲ್ಲಿ ನಿಂತ್ಕೊಳ್ಳಿ ಅಂತ. ನಿಂತ್ಕೊಂಡವರು ನಾವು ಯಾಕೆ ನಿಂತ್ಕೋತಿದ್ದೇವೆ, ನಮ್ಮ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಆ ಸೀನ್ ಫ್ಲಾಪ್ ಆಗುತ್ತೆ. ಅದು ಒಬ್ಬರೇ ಒಬ್ಬ ಆ್ಯಕ್ಟ್ರಿಂದ ಸಾಕು ಫ್ಲಾಪ್ ಮಾಡೋಕ್ಕೆ. ಹಾಳು ಮಾಡಿಬಿಡ್ಬೋದು. ನಮ್ಮೆಲ್ಲರ ಅನುಭವ ಇದೆ. ನೀವು ಸೂಕ್ಷ್ಮವಾಗಿ ಸ್ವಲ್ಪ, ಅಥವಾ ನೀವು ನಾಟಕ ನೋಡ್ತಿದ್ದ ಸಂದರ್ಭದಲ್ಲಿ ಯಾವುದಾದ್ರು ದೃಶ್ಯವನ್ನು ಜ್ಞಾಪಿಸ್ಕೊಳ್ಳಿ, ಈ ಥರದ ದೃಶ್ಯವನ್ನು. ಏನೋ ಒಂದು ಇಂಪಾರ್ಟೆಂಟ್ ಆದ ಈವೆಂಟ್ ನಡೀತಿದೆ ಅಂತ ಇಟ್ಕೊಳ್ಳೋಣ, ಗ್ರೂಪ್ ಸೀನಲ್ಲಿ. ಯಾರೋ ಒಬ್ಬ ನಟ ಮುಖ್ಯ ಕ್ರಿಯೆ ನಡೆಯುತ್ತಿರುವುದರ ಕಡೆಗೆ ತನ್ನ ಗಮನವನ್ನು ಕೊಡದೆ ಬೇರೆ ಕಡೆಗೆ ತನ್ನ ಗಮನವನ್ನು ಕೊಟ್ಟಿದ್ದರೆ ಏನಾಗಿರುತ್ತೆ? ಅನೇಕರು ಅವ್ನು ಯಾಕೆ ಆ ಕಡೆ ತಿರುಗಿದಾನೆ ಅಲ್ಲಿ ನೋಡ್ತಿರ್ತಾರೆ, ಇಲ್ಲಿ ಏನಾಯಿತು ಅನ್ನೋದನ್ನು ನೋಡಿರೋದೇ ಇಲ್ಲ, ಮರ್ತೇ ಬಿಟ್ಟಿದ್ದಾರೆ. ಯಾಕೆಂದರೆ ತನ್ನ ಗಮನವನ್ನೆಲ್ಲ ಅವನು ತನ್ನ ಹತ್ರ ಸೆಳೆದುಕೊಂಡ್ಬಿಟ್ಟಿರ್ತಾನೆ. ಸೊ ಅಲ್ಲಿಗೆ ನಿಮ್ಮ ನಾಟಕ ಹೋಯಿತು, ನಿಮ್ಮ ದೃಶ್ಯ ಹೋಯಿತು. ಬಿಕಾಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ಇಟ್. ಇದನ್ನು ನೀವು ಗಮನಿಸ್ಬೋದು. ಇದು ಬಹಳ ಸರಳವಾದದ್ದು ಅಂತಂದರೆ, ನೀವು ಎಲ್ಲ ಆರೋ ಮಾರ್ಕ್ ಹಾಕಿ ಹಿಂಗೆ ಒಂದು ಕಡೆಗೆ ಒಂದು 4-5 ಆರೋ ಮಾರ್ಕ್, ಒಂದು ಗುಂಪು ಆರೋ ಮಾರ್ಕ್ ಹಾಕಿ, ಆ ಆರೋ ಮಾರ್ಕನ್ನು ಜೊತೆಗೆ ಒಂದು ಯಾವುದಾದ್ರು ಆರೋ ಮಾರ್ಕನ್ನ ಅಪೋಸಿಟ್ಗೆ ಹಾಕಿ, ಏನಾಗುತ್ತೆ? ಇಡೀ ಕಾಂಪೋಸಿಷನ್ ಹಾಳಾಗುತ್ತೆ, ಅಥವಾ ತನ್ನ ಬಂಧವನ್ನು ಕಳ್ಕೊಳ್ಳುತ್ತೆ, ಸಿಮಿಟ್ರಿನ ಕಳ್ಕೊಳ್ಳುತ್ತೆ, ಐಡೆಂಟಿಟಿಯನ್ನು ಕಳ್ಕೊಳ್ಳುತ್ತದೆ. ಬಿಕಾಸ್ ಇಟ್ ಈಸ್ ಬ್ರೇಕಿಂಗ್ ದಿ ಹೋಲ್ ಥಿಂಗ್. ಸೊ ಇದೆಯಲ್ಲ, ರಂಗಭೂಮಿಯ ಸಂದರ್ಭದಲ್ಲಿ ಯಾಕೆ ನಾವು ಸೋಷಿಯಾಲಜಿಯನ್ನು ಇಟ್ಕೋಬೇಕಾಗಿದೆ ಅಂದರೆ ಈ ಥರದ ಕಾರಣಗಳಿಗೆ. ಈ ಸೋಷಿಯಾಲಜಿ ಶಿಕ್ಷಣದ ಒಂದು ಅಂಶ. ಬೇಡಪ್ಪ, ಈ ಹ್ಯುಮ್ಯಾನಿಟೀಸ್ ಬೇಡ, ಬೇರೆ ಉದಾಹರಣೆ ನೋಡ್ಕೊಳ್ಳೋಣ. ಫಿಲಾಸಫಿ ಮತ್ತು ಇವುಗಳಿಗೆ ಹೋಗೋದು ಬೇಡ, ಸೈನ್ಸ್ ನೋಡ್ಕೊಳ್ಳೋಣ. ಶಿಕ್ಷಣದಲ್ಲಿ ಸೈನ್ಸ್ ಇಷ್ಟೇ ಇಂಪಾರ್ಟೆಂಟ್ ಆಗೋದು. ಅದರ ಲೆವೆಲ್ ಬೇರೆ ಇರ್ಬೋದು, ಅದು ಬೇರೆ ವಿಚಾರ. ಲೆವೆಲ್ ಎಜುಕೇಷನಲ್ಲಿ ಒಂದು ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟೋ, ಅಥವಾ ಫಿಲಾಸಫಿ ಎಷ್ಟು ಇಂಪಾರ್ಟೆಂಟೋ, ಸೋಷಿಯಾಲಜಿ ಎಷ್ಟು ಇಂಪಾರ್ಟೆಂಟೋ, ಅಷ್ಟೇ ಇಂಪಾರ್ಟೆಂಟ್ ಕೆಮಿಸ್ಟ್ರಿ, ಅಷ್ಟೇ ಇಂಪಾರ್ಟೆಂಟ್ ಫಿಸಿಕ್ಸ್. ಜನರಲ್ ಎಜುಕೇಷನ್ನ ಲೆವೆಲಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಅದಕ್ಕಿಂತ ಮೇಲೆ ಲೆವೆಲ್ಗೆ ಹೋಗಿಲ್ಲ. ಕೆಮಿಸ್ಟ್ರಿ ಅಷ್ಟೇ ಇಂಪಾರ್ಟೆಂಟ್ ನನಗೆ, ಫಿಸಿಕ್ಸ್ ಅಷ್ಟೇ ಇಂಪಾರ್ಟೆಂಟ್ ನನಗೆ. ಯಾಕೆಂದರೆ ಅವೆರಡು ಕೂಡ ನನ್ನ ಬದುಕಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದವು. ಕುಟುಂಬವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಕನ್ನಡವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಗಣಿತವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ,
ಈ ಫಿಸಿಕ್ಸ್ ಭೌತಶಾಸ್ತ್ರವನ್ನೂ ಅರ್ಥ ಮಾಡ್ಕೊಳ್ಬೇಕು, ರಸಾಯನಶಾಸ್ತ್ರವನ್ನೂ ಅರ್ಥ ಮಾಡ್ಕೋಬೇಕು ನಾವು. ಯಾಕೆ ಅವೆಲ್ಲ ಒಂದಕ್ಕೊಂದು ಸಂಬಂಧ ಇದೆ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಅದಕ್ಕೇ ಎಲ್ಲ ದೇಶಗಳಲ್ಲಿ, ಎಲ್ಲ ಸಂಸ್ಕೃತಿಗಳಲ್ಲಿ ಜನರಲ್ ಎಜುಕೇಷನ್ ಅನ್ನೋದು ಒಂದು ಲೆವೆಲ್ ತನಕ ಸಾಮಾನ್ಯವಾದದ್ದು. ಯಾಕೆಂದರೆ ಈ ಕಾರಣಕ್ಕೆ. ಆಮೇಲೆ ನಮ್ಮ ಬೈಫರ್ಕೇಷನ್ ಶುರುವಾಗೋದು, ಬೈಫರ್ಕೇಷನ್ನು ಸ್ಪೆಷಲೈಸೇಷನ್ ಶುರುವಾಗೋದಾಗಲಿ. ನಾಟಕದವ್ರಿಗೆ ಮಾತ್ರ ಏನಾಗಿದೆ, ನೀವು ಮತ್ತೆ ಸ್ಪೆಷಲೈಸೇಷನ್ ಕಡೆಗೆ ಬರ್ತಾ ಇದ್ದರು, ಆಮೇಲೆ ಮತ್ತೆ ನೀವು ವಾಪಸ್ ಇಲ್ಲಿಗೇ ಬರಬೇಕು. ಎಲ್ಲಿಗೆಂದರೆ ಯೂನಿಫೈ ಆಗುವ ಅಂಶಕ್ಕೆ. ನಾವು ನಾಟಕದವ್ರು ಕಲಿಸಿದ ಮರೆತು ಬಿಡ್ತೀವಿ ಅದನ್ನು. ಇಲ್ಲ, ನಮ್ಮಷ್ಟು ಯೂನಿಫೈಡ್ ಆದದ್ದು ಮತ್ತೊಂದು ಇಲ್ಲವೇ ಇಲ್ಲ. ಯಾಕದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೈರಾರ್ಕಿ ಆಫ್ ನೀಡ್ಸ್ ಅಂತ ಒಂದು ಸಿದ್ಧಾಂತ ಇದೆ ಮನೋವಿಜ್ಞಾನದಲ್ಲಿ. ಅಗತ್ಯಗಳ ಶ್ರೇಣಿ. ಆ ಅಗತ್ಯಗಳ ಶ್ರೇಣಿಗೆ ಅನುಗುಣವಾಗಿ ನಮ್ಮ ಚಟುವಟಿಕೆಗಳನ್ನು ಒಂದು ಶ್ರೇಣಿಗೆ ಇಡ್ತಾರೆ. ಮಾಸ್ಲೋ ಅನ್ನುವಂಥವನು ಮೊದಲಿಗೆ ಇದನ್ನು ಪ್ರಸ್ತಾಪಿಸ್ತಾನೆ. ಇವತ್ತಿಗೂ ಅದನ್ನು ಭಾಳ ಸ್ಟ್ಯಾಂಡರ್ಡ್ ಆದ ಒಂದು ಥಿಯರಿಯಾಗಿ ಗಮನಿಸ್ತೇವೆ. ಏನು ಅಂದರೆ, ನಮ್ಮ ಎಲ್ಲ ಅನುಭವಗಳನ್ನು ಜೋಡಿಸಿದ್ರೆ ಅದು ಒಂದು ತ್ರಿಶಂಕುವಿನ ಆಕಾರದಲ್ಲಿ ಇರುತ್ತೆ. ತ್ರಿಶಂಕು ಗೊತ್ತಾ, ಒಂದು ಟ್ರಯಾಂಗಲ್. ಓಕೆ, ಒಂದು ಟ್ರಯಾಂಗಲ್. ಸೊ ಕೆಳಗಡೆ ಬೇಸ್ ಅಗಲವಾಗಿರುತ್ತೆ, ಮೇಲಕ್ಕೆ ಹೋಗ್ತಾ ಅದು ಶ್ರೇಣಿಯಾಗಿ ಇರುತ್ತೆ. ಅವನೇನು ಮಾಡ್ತಿದ್ದಾನೆ ಅಂದರೆ ಇಷ್ಟೇ ಮಾಡುತ್ತೆ. ಈ ಬೇಸ್ ಇದೆಯಲ್ಲ, ಇದು ಬದುಕು, ನಿಜವಾದ ಬದುಕು, ಅಗಲವಾದದ್ದು. ಅದೇ ತರಹದಿ, ಅದರ ಮೇಲೆ ಮಿಕ್ಕಿದ್ದೆಲ್ಲವೂ ಕಟ್ಟಲ್ಪಟ್ಟಿರೋದು. ಅದರ ಮೇಲಿಂದ ಯಾವುದು ನಿಜದ ಬದುಕಿನ ಮೇಲಿಂದು ಅವನ ಪ್ರಕಾರ ನಿಜದ ಹಂತ ಏನಿದೆ, ನೆಲ ಏನಿದೆ, ಅದರ ಮೇಲಿನದು ರಂಗಭೂಮಿ. ರಂಗಭೂಮಿ ಆದಮೇಲೆ ಇನ್ನು ಬೇರೆ ಇನ್ನೇನೇನೋ ಬರ್ತಾ ಹೋಗುತ್ತೆ. ಸಾಹಿತ್ಯ ಬರುತ್ತೆ, ಸಂಗೀತ ಬರುತ್ತೆ, ನೃತ್ಯ ಬರುತ್ತೆ, ಇನ್ನೇನೇನೋ ಬರ್ತಾ ಹೋಗುತ್ತೆ. ಅದು ಮೇಲಕ್ಕೆ ಹೋಗ್ತಾ ಟೇಪರಿಂಗ್ ಆಗ್ತಾ ಹೋಗುತ್ತೆ. ಟ್ರಯಾಂಗಲ್ ಟೇಪರಿಂಗ್ ಟೇಪರ್ ಆಗ್ತಾ ಹೋಗುತ್ತೆ. ಯಾಕೆ ರಂಗಭೂಮಿಯನ್ನು ಯಾಕೆ ಬದುಕಿನ ನಂತರದಂತ ಇಟ್ಕೊಂಡ್ಬಿಟ್ಟ? ಈಗ ಮಾತಾಡ್ತೀನಿ, ಅದೇನೇ ಸ್ಪೆಷಲೈಸ್ ಆಗಿಲ್ಲ, ಇನ್ನೂ ಸ್ಪೆಷಲೈಸ್ ಆಗಕ್ಕೆ ಹೊರಟಿದೆ. ಬದುಕಿನಲ್ಲಿನ ಸ್ಪೆಷಲೈಸೇಷನ್ ಕಡೆಗೆ ಹೊರಟಿದ್ದೇವೆ, ಪೂರ್ತಿ ಸ್ಪೆಷಲೈಸ್ ಆಗಿಲ್ಲ. ಅದಿನ್ನೊಂದು ಸ್ವಲ್ಪ ಸ್ಪೆಷಲೈಸ್ ಆದಾಗ ಶ್ರೇಣಿ ಇದೇನಾಗುತ್ತೆ ಅಂದರೆ ಆ ತ್ರಿಕೋನದ ಮೇಲಕ್ಕೆ ಹೋಗ್ತೇವೆ, ಏಪೆಕ್ಸ್ಗೆ ಹೋಗ್ತಾ ಹೋಗ್ತೇವೆ. ಈಗ ನಾನು ಹೇಳಿದ್ದೇನೆ ಮತ್ತೊಂದು ರೀತಿ ವಿವರಿಸೋದಾದರೆ, ಬದುಕಿನಲ್ಲಿ ಎಲ್ಲ ಇದೆ. ಹಾಡಿದೆ, ಕುಣಿತ ಇದೆ, ಮಾತಿದೆ, ಬುದ್ಧಿ ಇದೆ, ಭಾವ ಇದೆ, ಎಲ್ಲವೂ ಇದೆ, ಏನಿಲ್ಲ ಇದೆ. ರಂಗಭೂಮಿಗೆ ಬನ್ನಿ, ಇಲ್ಲಿ ಎಲ್ಲವೂ ಇದೆ. ಆದರೆ ಬದುಕಿನ ಎಲ್ಲವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯಾವುದೋ ಕೆಲವನ್ನು ಕೈ ಬಿಟ್ಕೊಂಡಿದ್ದೇವೆ. ಇವತ್ತಿಗೂ ನಾಟಕ ಮಾಡಲಿಕ್ಕೆ ಆಗದೇ ಇರುವಂಥ ಅನೇಕ ಅನುಭವಗಳು ನಮಗಿದೆ, ಗೊತ್ತಿದೆ ನಮಗದು. ಆದರೆ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗಿ, ಉದಾಹರಣೆಗೆ ಸಂಗೀತಕ್ಕೆ ಬರೋಣ. ಸಂಗೀತ ಎಲ್ಲವೂ ಇದೆ, ಆದರೆ ಇನ್ನಷ್ಟು ಇಲ್ಲ. ಇದೆ ಎಲ್ಲವೂ, ಆದರೂ ಸಾಕಷ್ಟು ಇಲ್ಲ. ಏನು ಹಂಗಂದರೆ ಬದುಕನ್ನು ಹೇಳ್ತದೆ ನಿಜಪ್ಪ. ನೋಡೋಣ, ಸಂಗೀತದಲ್ಲಿ A+B² A²+2 AB+B² ಹೇಳಿ ಬರೋದಿಲ್ವೇ? ಯಾಕೆ ಅದದ್ದಲ್ಲ, ಅದು ಕ್ಷೇತ್ರ. ಇದು ಭಾವನೆಗೆ ಸಂಬಂಧಿಸಿದ ಸಂಗೀತ, ಅದು ಬುದ್ಧಿಗೆ ಸಂಬಂಧಿಸಿದ್ದದು. A+B+C² ಅಥವಾ ಕ್ಯೂಬ್ ಅಂದರೆ ಏನು ಅಂತ ಅದು ಬುದ್ಧಿಗೆ ಸಂಬಂಧಿಸಿದ್ದು. ಅದು ನೀವು ಹೇಳ್ಕೊಬೋದು, A³ + B³ + C³
ಪ್ಲಸ್ ಎ ಸ್ಕ್ವೈರ್ ಪ್ಲಸ್ ಬಿ ಅದೇನೋ ಇದೆಯಲ್ಲ 2a² + 2b² + 2c², 3abc 2abc ಏನು ಇದೆಲ್ಲ ಬುದ್ಧಿ, ಭಾವ ಅಲ್ಲ. ಅಲ್ಲೇನೂ ಭಾವ ಇಲ್ಲ, ಇಲ್ಲವೇ ಇಲ್ಲ ಆಗ್ತಲ್ಲ, ಅಲ್ಲೂ ಇರೋಕ್ಕೆ ಸಾಧ್ಯ, ಆದರೆ ಮುಖ್ಯ ಅಲ್ಲ. ಮುಖ್ಯ ಯಾವುದು ಅಂದರೆ ಬುದ್ಧಿ. ಅದು ಮಾತ್ರ ಕೆಲಸ ಮಾಡ್ತಾ ಹೋಗುತ್ತೆ, ಫೈನ್ ಟ್ಯೂನ್ ಆಗ್ತಾ ಹೋಗುತ್ತೆ, ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಅಂದರೆ ಈ ಹೈರಾರ್ಕಿಗೆ ನಾವು ಗಮನಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ಬದುಕಿನ ಎಲ್ಲವನ್ನೂ ಕಲಿಸುವುದು ಶಿಕ್ಷಣ ಅಥವಾ ರಂಗಭೂಮಿ ಎಲ್ಲವನ್ನೂ ಕಲಿಸ್ತಾ ಹೋಗ್ತದೆ. ರಂಗಭೂಮಿಗೆ ಬಂದಾಗ ಅಲ್ಲಿ ಶಿಕ್ಷಿತರಾಗ್ತಾ ಅಂದರೆ ಶಿಕ್ಷಣಕ್ಕೆ ಒಳಗಾಗ್ತಾ ನೀವು ಬೇರೆ ಬೇರೆ ಆಯಾಮಗಳನ್ನು ಮುಟ್ತಾ ಹೋಗ್ತೀರ. ಶಿಕ್ಷಣ ಅದೇನೇ. ರಂಗಭೂಮಿಯಲ್ಲಿ ಶಿಕ್ಷಣವನ್ನು ಪಡೆದಿರೋರಿಗೆ ಈ ಸತ್ಯ ಗೊತ್ತಿರುತ್ತೆ. ಏನು ಅಂದರೆ, ನಾವೆಲ್ಲರೂ ಥಿಯೇಟ್ರನ್ನ ಸ್ಕೂಲಲ್ಲಿ ಓದಿರ್ತೇವೆ. ಅದೇ ಓದಿದ ನಾವೆಲ್ಲರೂ ಆ್ಯಕ್ಟರ್ಗಳಲ್ಲ. ಆಗ್ಬಿಡ್ತೀವ? ಎಲ್ಲರೂ ಆ್ಯಕ್ಟರ್ಗಳಲ್ಲ, ಯಾರೋ ಕೆಲವರು ಆ್ಯಕ್ಟರ್ಗಳಾಗ್ತಾರೆ. ಈ ಆದ ಕೆಲವು ಆ್ಯಕ್ಟರ್ಗಳಲ್ಲೂ ಎಲ್ಲರೂ ನಿಜವಾದ ಆ್ಯಕ್ಟರ್ಗಳಲ್ಲ. ಏನಂಗಂದರೆ, ಅವರ ಒಳಗಡೆ ನಿಜವಾಗಿಯೂ ರಿಫ್ಲೆಕ್ಸಿವ್ ಆಗಿ ಸಹಜವಾಗಿ ಆ್ಯಕ್ಟಿಂಗ್ ಇರೋದಿಲ್ಲ. ಅಲ್ಲಿ ಕೆಲವು ಕಲ್ತಿರ್ತೀವಲ್ಲ, ಆ ಕಲಿತಿರುವುದರ ಪ್ರಭಾವದಿಂದ ಇರ್ತದದು. ಇನ್ನು ಕೆಲವರು ಅದು ಇರೋದಿಲ್ಲ, ಕಲ್ತಿರ್ತೇವೆ ಅಷ್ಟೇ, ಕಲ್ತಿದ್ದೆಲ್ಲವೂ ಮೈಗೂಡೋದಿಲ್ಲ, ಅದಕ್ಕೆ ಬೇರೆ ರೀತಿಯಾದ ಗುಣಗಳು ಬೇಕಾಗ್ತದೆ. ಬಟ್ ಸ್ಟಿಲ್ ಐ ಕ್ಯಾನ್ ಬಿ ಆ್ಯಕ್ಟ್ ಮಾಡ್ತಿರ್ತೇನೆ, ಎಲ್ಲವೂ ಮಾಡ್ತಿರ್ತೇನೆ. ಹಾಗಾಗಿಯೇ ಒಬ್ಬ ನಾಯಕ ನಟನಿಗೂ ಗುಂಪಿನ ನಟನಿಗೂ ವ್ಯತ್ಯಾಸ ಕಾಣಿಸೋಕ್ಕೆ ಶುರುವಾಗೋದು. ವಾಸ್ತವಿಕವಾಗಿ ಅವರಿಬ್ಬರು ಒಟ್ಟಿಗೆ ಓದಿರ್ತಾರೆ, ಒಂದೇ ಸ್ಕೂಲಲ್ಲಿ ಓದಿರ್ತಾರೆ, ಒಬ್ಬದೇ ಟೀಚರ್ ಹೇಳ್ಕೊಟ್ಟಿರ್ತಾನೆ, ಒಂದೇ ನಾಟಕದಲ್ಲಿ ಮಾಡಿರ್ತಾರೆ. ಆದರೂ ಬೆಳವಣಿಗೆ ಆಗ್ತಾ ಅವನು ನಾಯಕ ನಟನಾಗಿರ್ತಾನೆ, ಇನ್ನೊಬ್ಬ ಸಹಾಯಕ ನಟನೋ ಮತ್ತೊಂದು ಆಗಿರ್ತಾನೆ. ಯಾಕೆಂದರೆ ಆ ಸೆನ್ಸಿಬಿಲಿಟೀಸ್ ಬೇರೆ ಇರ್ತವೆ. ಅವು ಒಂದಕ್ಕೊಂದು ಪೋಷಕವಾದದ್ದು, ಪೂರಕವಾದದ್ದು, ಸಹಾಯಕವಾದದ್ದು ಅದು ಬೇರೆ ವಿಚಾರ. ಬಟ್ ಅದನ್ನು ಯಾಕೆ ಹೇಳ್ತಿದ್ದೇನೆ, ಈ ಟ್ರಯಾಂಗಲ್ನ ಸಂದರ್ಭಕ್ಕೆ ಬಂದಾಗ ಹೀಗೆ ಆಗೋದು. ಎಲ್ಲವೂ ಕಲಿಕೆ ಆಗೋದು ಹಾಗೆ, ರಂಗಭೂಮಿ ಆಗೋದು ಹಾಗೇನೆ. ರಂಗಭೂಮಿ ಏನು ಬೇರೆ ಆಗೋದಿಲ್ಲ, ರಂಗಭೂಮಿ ಆಗೋದು ಕೂಡ ಹಾಗೇನೆ. ನೀವು ರಂಗಭೂಮಿಯಲ್ಲಿ ಉದಾಹರಣೆಯನ್ನು ನೀವು ವಿಸ್ತರಿಸಿ ನೋಡಲು ಗೊತ್ತಾಗ್ತದೆ. ಒಂದಾನೊಂದು ಕಾಲದಲ್ಲಿ ಅಂತಂದರೆ, ನಮ್ಮಲ್ಲಿ ಆಧುನಿಕ ರಂಗ ಶಿಕ್ಷಣ ಬರುವುದಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲಿ ನಾಟಕ ಹೇಳ್ಕೊಡೋರು ಏನು ಅಂತ ಕರಿತಿದ್ರು? ಯಾವ ಮೇಷ್ಟ್ರು? ಅದು ಇಂಪಾರ್ಟೆಂಟ್. ನಾಟಕದ ಮೇಷ್ಟ್ರು ನಿಜ. ಈ ನಾಟಕದ ಮೇಷ್ಟ್ರು ಏನಪ್ಪ ಅಂದರೆ ಹಾರ್ಮೋನಿಯಂ ಮೇಷ್ಟ್ರು. ಇವನು ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ದ ಅಲ್ಲ, ಹಾಡು ಹೇಳ್ಕೊಡ್ತಿದ್ದ. ಹಾಡು ಹೇಳ್ಕೊಡುವಾಗ ಪ್ರಾಸಂಗಿಕವಾಗಿ ಆ್ಯಕ್ಟಿಂಗ್ ಹೇಳ್ಕೊಡುತ್ತಿದ್ದ ಅಷ್ಟೇ. ಆದರೆ ಇವತ್ತು ನಿರ್ದೇಶಕ ಇವನು ಬೇರೆ. ಇವತ್ತು ನಿರ್ದೇಶಕನ ಕಲ್ಪನೆ ಬೇರೆ, ಮತ್ತೊಂದು ಬೇರೆ. ಸೊ ಸ್ಪೆಷಲೈಸೇಷನ್ಗಳು ಹಾಗೆ ಆಗ್ತಾ ಹೋಗುತ್ತೆ. ಇದು ಈ ಸ್ಪೆಷಲೈಸ್ ಆಗೋದಿದೆಯಲ್ಲ, ವಿಶೇಷೀಕೃತಗೊಳ್ತಾ ಹೋಗೋದು. ಶಿಕ್ಷಣ ಅಂದರೆ ಅದೇ, ವಿಶೇಷೀಕೃತಗೊಳ್ತಾ ಹೋಗೋದು. ನೀವು ಎಷ್ಟು ವಿಶೇಷೀಕೃತಗೊಳ್ತಾ ಹೋಗ್ತಿದ್ದೀರಾ ಅಷ್ಟು ನೀವು ಶಿಕ್ಷಣವಂತರಾಗ್ತಾ ಹೋಗ್ತೀರಾ. ನೀವು ಸಾಮಾನ್ಯ ಶಿಕ್ಷಣ ಎಲ್ಲರಿಗೂ ಸಿಕ್ಕಿದ ಮೇಲೆ, ಪಡ್ಕೊಂಡ ಮೇಲೆ, ನಮ್ಮ ಆಸಕ್ತಿ, ನಮ್ಮ ಅವಶ್ಯಕತೆ, ನಮ್ಮ ಸಾಮರ್ಥ್ಯ ಇವುಗಳಿಗೆ ಅನುಗುಣವಾಗಿ ನಾವು ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗ್ತೇವೆ, ಸ್ಪೆಷಲೈಸ್ ಆಗ್ತಾ ಹೋಗ್ತೇವೆ. ಥಿಯೇಟ್ರ್ನಲ್ಲೂ ಹಾಗೆ ಆಗೋದು. ಪ್ರಾರಂಭದಲ್ಲಿ ಎಲ್ಲನೂ ಮಾಡ್ತೇನೆ, ಆಮೇಲೆ ಏನು ಮಾಡ್ತೇನೆ ಅಂದರೆ ಅಲ್ಲಿರುವ ಅನೇಕ ಅಂಶಗಳೇನಿವೆ ಅವುಗಳಲ್ಲಿ ಯಾವುದೋ ಒಂದನ್ನು ನಾನು ಆಯ್ಕೆ ಮಾಡಿಕೊಂಡು
ಅದರಲ್ಲಿ ವಿಶೇಷವಾದ ಪರಿಣತಿಯನ್ನು ಪಡ್ಕೊಳ್ತಾ ಹೋಗ್ತಾನೆ. ಯಾವುದೇ ಕ್ಷೇತ್ರದಲ್ಲಾದರೂ ಇದೇ ಸತ್ಯ, ಈ ವಿಶೇಷೀಕೃತವಾಗೋದು. ಬರವಣಿಗೆಗೆ ಬಂದರೆ, ಸಾಹಿತ್ಯದ ಬರವಣಿಗೆ, ಅಲ್ಲಿಯೂ ಇದೇ ಸತ್ಯ. ಇಲ್ಲಿಯೂ ಕೆಲವರು ಮಾತ್ರ ಇದಕ್ಕೆ ಅಪವಾದಗಳು, ಎಲ್ಲದರಲ್ಲೂ ಅಪವಾದಗಳಿರ್ತಾವೆ, ಹಾಗೆ ಇಲ್ಲಿಯೂ ಅಪವಾದಗಳಿರ್ತವೆ. ಒಬ್ಬ ಗಿರೀಶ್ ಕಾರ್ನಾಡ್ಗೆ ಕಾವ್ಯ ಬರೆಯೋಕ್ಕಾಗಲ್ಲ ಆಗಲಿಲ್ಲ. ಗೊತ್ತಿದೆ ನಿಮಗೆ, ಅವ ಏನು ಬರೀಲಿಲ್ಲ ಅವರು, ಯಾಕೆ ಬರೆಯೋಕ್ಕೆ ಬರ್ತಿರಲಿಲ್ಲ. ನೀವು ನಿಜವಾಗಿಯೂ ಅವರ ಹಾಡುಗಳನ್ನು ನೋಡಿದ್ರೆ ಪೆದ್ದಾಗಿದೆ, ಅವು ಪೆದ್ದಾಗಿವೆ ಅಂದರೆ ಸಾಹಿತ್ಯಿಕವಾಗಿ ಅದ್ಭುತವಾದದ್ದೇನು ಅಲ್ಲ ಅವು. ಈಗ ಹೈವದನದಲ್ಲಿ ನೀರ ಮೇಲಿನ ಯಾವುದೋ ಒಂದು ಇದೆಯಲ್ಲ ಪದ್ಯ, ಭಾಳ ಅದ್ಭುತವಾಗಿ ಕೇಳಿಸುತ್ತೆ ಕಿವಿಗೆ. ಅದು ಕುವೆಂಪು ಥರದ ಪದ್ಯನ, ಬೇಂದ್ರೆ ಬರೆದಿರೋ ಪದ್ಯ ಥರನ, ಪೂತಿನ ಥರದ ಆ ಸ್ಟ್ಯಾಂಡರ್ಡ್ ಇದೆಯಾ ಅದಕ್ಕೆ? ಖಂಡಿತ ಇಲ್ಲ. ನಾಟಕವಾಗಿದೆ. ಈ ವ್ಯತ್ಯಾಸ ನೀವು ಅರ್ಥ ಮಾಡ್ಕೋಬೇಕು. ಅಥವಾ ಅನಂತಮೂರ್ತಿನೇ ತಗೊಳ್ಳಿ, ಯಾಕೆ ಅನಂತಮೂರ್ತಿ ಎಲ್ಲ ಕಡೆ ಕೈ ಆಡಿಸೋದು, ಕಾರ್ನಾಟರು ಕೈ ಆಡಿಸ್ತಿಲ್ಲ. ಅನಂತಮೂರ್ತಿನೂ ನಾಟಕ ಬರೆದ್ರು. ಯಾವ್ದು ಗೊತ್ತಾ? ಅವ್ರ ಕಾದಂಬರಿ ಅನಂತಮೂರ್ತಿದು ಭಾಳ ಇಂಪಾರ್ಟೆಂಟ್ ಅಲ್ವಾ? ಚಲನಚಿತ್ರವಾಗಿ ಸಂಸ್ಕಾರದಂತಹ ಅತ್ಯಂತ ಶ್ರೇಷ್ಠ ಕಾದಂಬರಿನ ಬರೋದು. ಆದರೆ ಅವ್ರ ನಾಟಕ ಯಾರಿಗೂ ಗೊತ್ತೇ ಇಲ್ಲ. ಆವಾಹನೆ ಅಂತ ಒಂದು ನಾಟಕ ಬರೋದು, ಅದು ಪ್ರೊಡ್ಯೂಸ್ ಆಗಿದೆ, ಅವೆಲ್ಲ ಬೇರೆ ವಿಚಾರ. ಬಟ್ ಯಾರೂ ಗಮನಿಸೋದಿಲ್ಲ, ಯಾಕಂದ್ರೆ ಅದಂಥ ನಾಟಕದ ಲಕ್ಷಣಗಳೆಲ್ಲವನ್ನು ಮೈಗೂಡಿಸ್ಕೊಂಡಂಥದ್ದಲ್ಲ. ಎಲ್ಲ ಕ್ಷೇತ್ರದಲ್ಲೂ ಹೀಗಾಗ್ತದೆ. ಸ್ಪೆಷಲೈಸ್ ಆಗೋದು ಅಂದ್ರೇ ಎಜುಕೇಟ್ ಆಗೋದು ಅಂತ.